ಗೀತಾ ಮಹಾತ್ಮೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಕೌಂತೆಯ, ಇಂದ್ರಿಯ ವಿಷಯಗಳು ಕೊಡುವ ಸುಖ ದುಃಖಗಳು ಬಂದು ಹೋಗುವಂಥದ್ದು ಮತ್ತು ಅನಿತ್ಯವಾಗಿದೆ. ನೀನು ಇದನ್ನು ಸಹಿಸಲೇಬೇಕು ಎಂಬುದಾಗಿ ಶ್ರೀಕೃಷ್ಣನು 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಋತುಮಾನಗಳು ಬದಲಾಗುವಂತೆ ಸುಖ ದುಃಖಗಳೂ ಕೂಡ ಶಾಶ್ವತವಲ್ಲ. ತನಗೆ ಸಿಗಬೇಕು ಎನ್ನುವ ಅಪೇಕ್ಷೆ, ಮತ್ತಷ್ಟು ಪಡೆಯಬೇಕು ಎಂಬ ನಿರೀಕ್ಷೆಗಳು ಮಾನವನಲ್ಲಿ ಸಹಜ. ತಾನು ಅಪೇಕ್ಷಿಸಿದ ವಸ್ತು ಸಿಗದೇ ಇದ್ದಾಗ ಮತ್ತು ಅನಿರೀಕ್ಷಿತ ಸಂಗತಿಗಳು ಎದುರಾದಾಗ ಅವನ ಮನಸ್ಸು ವಿಚಲಿತವಾಗುತ್ತದೆ. ಬುದ್ಧಿವಂತ ವಿದ್ಯಾರ್ಥಿಯೊಬ್ಬನು ತನಗೆ ಗರಿಷ್ಠ ಅಂಕ ಸಿಕ್ಕೇ ಸಿಗುತ್ತದೆ ಎಂಬ ಅಪೇಕ್ಷೆಯಲ್ಲಿರುತ್ತಾನೆ. ಆದರೆ ಇದ್ದಕ್ಕಿದ್ದಂತೆ ಕಡಿಮೆ ಅಂಕ ಬಂದು ಅನುತ್ತೀರ್ಣನಾದರೆ ಅವನಲ್ಲಿರುವ ಆತ್ಮಸ್ಥೈರ್ಯ ಕುಗ್ಗಬಹುದು. ಜೊತೆಗೆ ಅವನ ತಂದೆ ತಾಯಿಯರು ಅವನ ಮೇಲಿಟ್ಟ ನಿರೀಕ್ಷೆ ಹುಸಿಯಾಗಬಹುದು. ಇದರಿಂದ ಸಿಟ್ಟು, ಆಕ್ರೋಶವು ತಾನಾಗಿಯೇ ಬೆಳೆಯುತ್ತದೆ. ಪ್ರಸ್ತುತ ಸಮಾಜದಲ್ಲಿ ತಮ್ಮ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳಿಗೆ ಭಾವೋದ್ವೇಗಕ್ಕೆ ಒಳಗಾಗಿ ಆತ್ಮಹತ್ಯೆ ಮತ್ತಿತರ ದುಡುಕು ನಿರ್ಧಾರವನ್ನು ಕೈಗೊಳ್ಳುವುದು ಕಂಡುಬರುತ್ತದೆ. ಸುಖ ಬಂದಾಗ ಉನ್ಮಾದದ ನಶೆಯಲ್ಲಿ ತೇಲುವ, ನೋವು ದುಃಖ ಬಂದಾಗ ತೀವ್ರ ನಿರಾಸಕ್ತಿ, ಹತಾಶೆ ಮೊದಲಾದ ಮನಸ್ಥಿತಿಯು ಇಂದಿನ ಯುವಕರಲ್ಲಿ ಸಾಮಾನ್ಯವಾಗಿದೆ. ಹಾಗೆಯೇ ಎಲ್ಲವೂ ಕೂಡಲೇ ಆಗಬೇಕೆಂಬ ಆತುರ, ಬಯಸಿದಷ್ಟು ಬರಬೇಕು ಎನ್ನುವ ಕಾತುರ ಜನರಲ್ಲಿ ಹೆಚ್ಚಾದಂತೆ ಆಘಾತ, ಅಪಘಾತ, ಅನಾಹುತಗಳು ಸಾಮಾನ್ಯವಾಗಿವೆ. ಈ ನಶ್ವರವಾದ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವುಗಳು ಸಾಮಾನ್ಯವಾಗಿದೆ. ಈ ವಾಸ್ತವತೆ ಅರಿಯದವರಿಗೆ ಏನೇ ಬಂದರೂ ಸಮಭಾವದಿಂದ ಸ್ವೀಕರಿಸುವ, ತಾಳ್ಮೆ ಸಹನೆಯಿಂದ ಎದುರಿಸುವ ಮನೋಭಾವ ಇಲ್ಲವಾಗಿದೆ. ಹಾಗೆಯೇ ವಿಚಲಿತ ಮನಸ್ಸಿಗೆ ರಾಗದ್ವೇಷಗಳೇ ಕಾರಣವಾಗಿದ್ದು, ರಾಗದ್ವೇಷಗಳಿಗೆ ಇಂದ್ರಿಯ ಸುಖಗಳೇ ಮೂಲವಾಗಿದೆ. ಇಂದ್ರಿಯಗಳು ಕೊಡುವ ತಾತ್ಕಾಲಿಕ ಸುಖಗಳಿಗೋಸ್ಕರ ಶಾಶ್ವತವಾದ, ವಿಶ್ವದೆಲ್ಲೆಡೆ ವ್ಯಾಪಿಸಿರುವ ಭಗವತ್ ಪ್ರೇಮದ ಆನಂದವನ್ನು ಮರೆಯುತ್ತಿದ್ದೇವೆ. ಹರಿ ಓಂ.